ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ತಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಈ ಒಂದು ವ್ಲಾಗಿನಲ್ಲಿ ನವರಾತ್ರಿಯ ಮೊದಲನೇ ದಿನ ಮತ್ತು 8ನೇ ದಿನದಂದು ನಾವು ಹೇಗೆ ಸಿಂಪಲ್ಲಾಗಿ ಪೂಜೆನ ಮಾಡಿದ್ವಿ ಅಮ್ಮನವ್ರಿಗೆ, ಮತ್ತು ಫಾಸ್ಟಿಂಗ್ನೂ ಸಹ ಇಟ್ಟಿದ್ವಿ. ನಾನು ನಮ್ಮ ಯಜಮಾನ್ರಿಬ್ಬರು ಸೇರಿ ಏನಕ್ಕಾಗಿ ಫಾಸ್ಟಿಂಗ್ನ ಇಟ್ಟಿದ್ವಿ, ಕನ್ಯಾ ಪೂಜೆನ ಮಾಡಿದ್ವಿ, ಏನಕ್ಕಾಗಿ ಕನ್ಯಾ ಪೂಜೆನ ಮಾಡಿದ್ವಿ, ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ವ್ಲಾಗಲ್ಲಿ ಏನೇನು ಮಾಡಿದ್ವಿ ಅಂತ ತೋರಿಸ್ತೀನಿ. ದಸರಾ ಹಬ್ಬ ಮುಗ್ದೋಗಿದೆ. ಇವಾಗ ನಾನು ನವರಾತ್ರಿ ಇದು ಪೂಜೆ ವ್ಲಾಗ್ ಎಲ್ಲನೂ ಶೇರ್ ಮಾಡ್ತಾ ಇದ್ದೀನಿ. ಕ್ಷಮೆ ಇರಲಿ, ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ, ಶೆಡ್ಯೂಲ್ ತುಂಬ ಟೈಟ್ ಆಗಿಬಿಟ್ಟಿತ್ತು. ಸೊ ಅದ ಕಾರಣದಿಂದ ವ್ಲಾಗ್ಸ್ನ ಎಡಿಟಿಂಗ್ ಮಾಡೋದಕ್ಕೆ, ಆನ್ ಟೈಮ್ ಎಡಿಟಿಂಗ್ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇನ್ನು 3 ವ್ಲಾಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಪೆಂಡಿಂಗ್ ಇದೆ. ವಾಯ್ಸ್ ಓವರ್ ಕೊಡಬೇಕು. ಸೊ ಅದನ್ನು ಸಹ ಬೇಗನೆ ಶೇರ್ ಮಾಡ್ಕೊತೀನಿ. ಸೊ ಇವತ್ತು ನವರಾತ್ರಿಯ ಮೊದಲನೇ ದಿನ. ನಾನು ನಮ್ಮ ಯಜಮಾನ್ರು ಇಬ್ಬರೂ ಬೆಳಗ್ಗೆನೇ ಎದ್ಬಿಟ್ಟು ಬೇಗನೆ ಎಲ್ಲ ಕೆಲಸ ಮಾಡ್ಕೊಂಡ್ವಿ. ಇವತ್ತು ನಮ್ಮ ಹೆಲ್ಪರ್ ಬಂದಿರಲಿಲ್ಲ. ಸೊ ಆದ ಕಾರಣದಿಂದ ಮನೆ ಕೆಲಸದಲ್ಲಿ ನನಗೆ ಯಜಮಾನ್ರು ಹೆಲ್ಪ್ ಮಾಡಿ ಆಫೀಸ್ಗೆ ಹೋಗಿದ್ದಾರೆ. ದೊಡ್ಡವನು ಸ್ಕೂಲ್ಗೆ ಹೋಗಿದ್ದಾನೆ, ಚಿಕ್ಕವನು ಟಿ ವಿ ನೋಡ್ತಿದ್ದಾನೆ. ನಾನು ಸಿಂಪಲಾಗಿ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ನಮ್ಮ ಯಜಮಾನ್ರು ಸಿಖ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಬೆಳೆದ್ರೂ ಹಿಂದೂ ಧರ್ಮಕ್ಕೆ ತುಂಬ ವ್ಯಾಲ್ಯೂ ಮತ್ತು ರೆಸ್ಪೆಕ್ಟ್ನ ಕೊಡ್ತಾರೆ. ಅದೇ ರೀತಿಯೇ ನಾನು ಹಿಂದೂ ಫ್ಯಾಮಿಲಿಯಲ್ಲಿ ಹುಟ್ಟಿ ಬೆಳೆದ್ರೂ ಸಿಖ್ ಧರ್ಮಕ್ಕೆ ತುಂಬ ವ್ಯಾಲ್ಯೂ ಮತ್ತು ರೆಸ್ಪೆಕ್ಟ್ನ ಕೊಡ್ತೀನಿ. ದೇವ್ರ ವಿಷಯದಲ್ಲಿ ನಮ್ಮಿಬ್ಬರಿಗೆ ಅಪಾರ ನಂಬಿಕೆ ಇದೆ. ಸೊ ದೇವರು ಅಂತ ಬಂದಾಗ ನಾವು ಪಾರ್ಶಿಯಾಲಿಟಿ ಮಾಡಲ್ಲ. ತುಂಬ ಹೃದಯದಿಂದ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹಾನೆಸ್ಟಿಯಿಂದ, ಅಷ್ಟೇ ಪ್ರೀತಿಯಿಂದ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಿ. ಇನ್ನು ನವರಾತ್ರಿಯ 9 ದಿನಗಳಲ್ಲಿ ಅಮ್ಮನವ್ರಿಗೆ ನಾವು ಏನಕ್ಕಾಗಿ ಪೂಜೆನ ಮಾಡ್ತೀವಿ, ಫಾಸ್ಟಿಂಗ್ನ ಏನಕ್ಕೆ ಇಡ್ತೀವಿ, ಕನ್ಯಾ ಪೂಜೆನ ಏನಕ್ಕೆ ಮಾಡ್ತೀವಿ, ಇದ್ರ ಬಗ್ಗೆ ಎಲ್ಲನೂ ನನಗೆ ನಿಜವಾಗ್ಲೂ ನಾಲೆಜೇ ಇರಲಿಲ್ಲ ಫ್ರೆಂಡ್ಸ್. ನಾನು ಮದುವೆ ಆದಮೇಲೆ ನಮ್ಮ ಯಜಮಾನ್ರಿಂದ ನಾನು ಇದನ್ನೆಲ್ಲ ತಿಳಿದು ಕಲಿತ್ಕೊಂಡು ನಾನು ಸಹ ನನ್ನ ಲೈಫಲ್ಲಿ ಈ ಪೂಜೆ ಪುನಸ್ಕಾರಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ದು. ನಮ್ಮ ಸೌತ್ ಕಡೆ ಎಲ್ಲನೂ ಬಹಳಷ್ಟು ಜನ, ಇನ್ಕ್ಲೂಡಿಂಗ್ ನಮ್ಮ ತವರು ಮನೆಯಲ್ಲೂ ಸಹ ನವರಾತ್ರಿ ದಿನಗಳಲ್ಲಿ ನಾವು ನಾನ್ ವೆಜ್ನ ಮಾಡ್ಕೊಂಡು ತಿಂತಿದ್ವಿ. ಸ್ಪೆಷಲಿ ಈ ಆಯುಧ ಪೂಜೆ, ದಸರಾ ಅಂತ ಬಂದಾಗ ನಮಗೆ ನಾನ್ ವೆಜ್ ಫುಡ್ಡು ತುಂಬ ಇರುತ್ತೆ. ಬಟ್ ಈ ಕಡೆ ಅಂದರೆ ನಾರ್ತ್ ಕಡೆ ಈ ರೀತಿ ಇಲ್ಲ ಫ್ರೆಂಡ್ಸ್. ತುಂಬ ಡಿಸಿಪ್ಲಿನಾಗಿ ಅಮ್ಮನವ್ರಿಗೆ ಪೂಜೆ ಪುನಸ್ಕಾರಗಳು ಮಾಡ್ತಾರೆ. ನಾನ್ ವೆಜಿಟೇರಿಯನ್ಸ್ ಆದ್ರೂ ಸಹ 9ರಿಂದ 10 ದಿನಗಳು ನಾನ್ ವೆಜ್ನ ಮುಟ್ಟೋದೇ ಇಲ್ಲ. ಮತ್ತು ಡ್ರಿಂಕ್ ಮಾಡೋರು ಡ್ರಿಂಕ್ ಮಾಡೋದಿಲ್ಲ. ತುಂಬ ಡಿಸಿಪ್ಲಿನಾಗಿ ಅಮ್ಮನವ್ರಿಗೆ ಪೂಜೆ ಪುನಸ್ಕಾರಗಳನ್ನ ಮಾಡಿಬಿಟ್ಟು ಕನ್ಯಾ ಪೂಜೆನ ಮಾಡ್ತಾರೆ. ನಮಗೆ ಮದುವೆ ಆಗೋದಕ್ಕಿಂತ ಮುಂಚೆಯಿಂದಲೂ ನಮ್ಮ ಯಜಮಾನ್ರು ಮತ್ತು ಅವ್ರ ಅಮ್ಮ ಅಂದರೆ ನಮ್ಮ ಅತ್ತೆ ಈ ಒಂದು ನವರಾತ್ರಿಯಲ್ಲಿ ಫಾಸ್ಟಿಂಗ್ನ ಇಡ್ತಿದ್ರು ಮತ್ತು ಕನ್ಯಾ ಪೂಜೆನ ಮಾಡ್ತಿದ್ರು. ಸೊ ಅದೇ ಕಾರಣದಿಂದ ನಾನು ಸಹ ಅದನ್ನು ಫಾಲೋ ಮಾಡ್ತಾ ಬಂದಿದ್ದೀನಿ. ಸೊ ಇವತ್ತು ನವರಾತ್ರಿಯ ಮೊದಲನೇ ದಿನ ಆದ ಕಾರಣದಿಂದ ನಮ್ಮ ಯಜಮಾನ್ರು ಫಾಸ್ಟಿಂಗ್ನ ಇಟ್ಬಿಟ್ಟು ಏನು ತಿಂದಿರ ಬರೀ ಟೀ ಕುಡಿದ್ಬಿಟ್ಟು ಕೆಲ್ಸಕ್ಕೆ ಹೋಗಿದ್ದಾರೆ. ನಾನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ಒಂದು ಗ್ಲಾಸ್ ನೀರನ್ನು ಕುಡಿತಾ ಇದ್ದೀನಿ. ಸೊ ಫಾಸ್ಟಿಂಗಲ್ಲಿ ನಾವು ಏನೇನು ತಿನ್ಬೋದು ಅಂತ ಅಂದರೆ ಎಲ್ಲ ರೀತಿಯ ಹಣ್ಣುಗಳನ್ನ ತಿನ್ಬೋದು, ಟೀ ಕುಡಿಬೋದು, ಹಾಲು ಕುಡಿಬೋದು, ನೀರು ಕುಡಿಬೋದು. ಮತ್ತು ಫಾಸ್ಟಿಂಗ್ಗೆ ಅಂತ ಕೆಲವಷ್ಟು ಸ್ನ್ಯಾಕ್ಸ್ನ ಅಂಗಡಿಗಳಲ್ಲಿ ಇತ್ತೀಚೆಗೆ ಸೇಲ್ ಮಾಡ್ತಾರೆ. ರಾಕ್ ಸಾಲ್ಟ್ನ ಯೂಸ್ ಮಾಡಿಬಿಟ್ಟು ಈ ಸ್ನ್ಯಾಕ್ ಐಟಮ್ಸ್ನ ಪ್ರಿಪೇರ್ ಮಾಡ್ತಾರಂತೆ. ಸೊ ಅದನ್ನು ತಿನ್ಬೋದು ಟೀ ಜೊತೆ ಅಂತ ನಮ್ಮ ಯಜಮಾನ್ರು ಹೇಳಿದ್ದಾರೆ. ಸೊ ಅದಕ್ಕಾಗಿ ಚಿಪ್ಸ್ ಜೊತೆ ನಾನು ಟೀ ಕುಡಿದಿದ್ದೀನಿ ಅಷ್ಟೇ. ಪೂರ್ತಿ ದಿನ ಇದನ್ನು ಬಿಟ್ಬಿಟ್ಟು ನಾನು ಇನ್ನೇನು ತಿಂದಿಲ್ಲ ಫ್ರೆಂಡ್ಸ್. ಇನ್ನು ರಾತ್ರಿ ಆಗ್ತಾ ಇದ್ದಂಗೆ ಮಕ್ಕಳಿಗೋಸ್ಕರ ಆಲೂಗಡ್ಡೆದು ಸಿಂಪಲ್ಲಾಗಿ ಗ್ರೇವಿ ಮಾಡಿದ್ದೀನಿ. ಈ ಕಡೆ ಎಲ್ಲನೂ ನವರಾತ್ರಿಯ ದಿನಗಳಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕುಕ್ಕಿಂಗಲ್ಲಿ ಯೂಸ್ ಮಾಡಲ್ಲ ಫ್ರೆಂಡ್ಸ್. ಅಡುಗೆಗಳನ್ನ ತುಂಬ ಸಿಂಪಲ್ಲಾಗಿಯೇ ಮಾಡ್ತಾರೆ. ಸೊ ಅದೇ ರೀತಿಯೇ ನಾನು ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡ್ದಿರ ಬರೀ ಟೊಮೆಟೊ, ಹಸಿರುಮೆಣ್ಸಿನ್ಕಾಯಿ, ಜೀರಿಗೆನ ಯೂಸ್ ಮಾಡಿಬಿಟ್ಟು ಆಲೂಗಡ್ಡೆದು ಗ್ರೇವಿ ಮಾಡಿದ್ದೀನಿ ಮಕ್ಕಳಿಗೋಸ್ಕರ. ಅದ್ರ ಜೊತೆ ಕಾಂಬಿನೇಷನ್ ಆಗಿ ರೋಟಿನೂ ಮಾಡಿದ್ದೀನಿ. ಇನ್ನು ನನಗೆ ಮತ್ತು ಯಜಮಾನ್ರಿಗೋಸ್ಕರ ಆಲೂಗಡ್ಡೆನ ಬಾಯ್ಲ್ ಮಾಡಿಟ್ಟಿದ್ದೆ. ಯಜಮಾನ್ರು ಆಫೀಸಿಂದ ಬಂದ ಮೇಲೆ ಸಿಂಪಲ್ಲಾಗಿ ಜೀರಿಗೆ ಮತ್ತು ಹಸಿರುಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಟ್ಬಿಟ್ಟು ಬಾಯ್ಲ್ ಮಾಡಿರುವ ಆಲೂಗಡ್ಡೆನ ಅದರಲ್ಲಿ ಮಿಕ್ಸ್ ಮಾಡಿ ಮೊಸರು ಜೊತೆ ತಿಂದ್ವಿ, ನಾನು ನಮ್ಮ ಯಜಮಾನ್ ಇಬ್ರು. ಸೊ ಈ ರೀತಿ ಮೊದಲನೇ ದಿನದ ಫಾಸ್ಟಿಂಗ್ ಇತ್ತು. ನಮಸ್ಕಾರ 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 ನಮಸ್ಕಾರ. ಹೇಗಿದಾ? ಚೆನ್ನಾಗಿದಾ? ಸೂಪರ್. ಟುಡೇ ಇಸ್ ಅಷ್ಟಮಿ, ಸೆಲಿಬ್ರೇಟಿಂಗ್ ಅಷ್ಟಮಿ at home. So just started process of making prashadam, halwa, puri, chole. These are items preparing by Bharti. So I hope you are doing good. ಸೊ ನಮ್ಮ ಯಜಮಾನ್ರು ಹೇಳ್ದಂಗೆ ಇವತ್ತು ನಮ್ಮ ಮನೇಲಿ ಅಷ್ಟಮಿ ಪೂಜೆನ ಮಾಡ್ತಾ ಇದ್ದೀವಿ. ಅಷ್ಟಮಿ ದಿನವೇ ನಾವು ಕನ್ಯಾ ಪೂಜೆನ ಮಾಡ್ತೀವಿ. ಸೊ ಆದ ಕಾರಣದಿಂದ ಪ್ರಸಾದ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಕ್ಲೀನಿಂಗ್ ಕೆಲಸ ಎಲ್ಲನೂ ಫಟಾಫಟ್ ಮಾಡಿ ಮುಗಿಸ್ಕೊಂಡು ಸ್ನಾನ ಗಿನ ಎಲ್ಲ ಮಾಡಿ ಇವಾಗ ಕಿಚನ್ ಒಳಗಡೆ ಬಂದಿದ್ದೀನಿ ಪ್ರಸಾದ ರೆಡಿ ಮಾಡ್ಕೊಳ್ಳೋದಕ್ಕೆ.
ನಿನ್ನೆ ಸಪ್ತಮಿ ಇದ್ದ ಕಾರಣದಿಂದ ನಾನು ನಮ್ಮ ಯಜಮಾನ್ರಿಬ್ರು ಫಾಸ್ಟಿಂಗ್ನ ಇಟ್ಟಿದ್ವಿ. ಸಪ್ತಮಿ ದಿನ ಫಾಸ್ಟಿಂಗ್ ಇಟ್ಬಿಟ್ಟು ಅಷ್ಟಮಿ ದಿನ ಕನ್ಯಾ ಪೂಜೆನ ಮಾಡ್ತೀವಿ. ಇನ್ನು ಕೆಲವರು ಅಷ್ಟಮಿ ದಿನದಂದು ಫಾಸ್ಟಿಂಗ್ನ ಇಟ್ಬಿಟ್ಟು ನವಮಿ ದಿನ ಕನ್ಯಾ ಪೂಜೆನ ಮಾಡ್ತಾರೆ. ಡಿಪೆಂಡ್ ಆಗುತ್ತೆ ಅವ್ರವ್ರ ಫ್ಯಾಮ್ಲಿಗಳಲ್ಲಿ ಯಾವ ರೀತಿ ಪೂಜೆ ಮಾಡ್ಕೋತಾ ಬಂದಿದ್ದಾರೋ ಅದೇ ರೀತಿಯೇ ಫಾಲೋ ಮಾಡ್ತಾರೆ. ಇನ್ನು ಈ ಅಷ್ಟಮಿ ಪೂಜೆಗೆ ನಾನು ಯಾವ ರೀತಿ ಪ್ರಸಾದನ ಪ್ರಿಪೇರ್ ಮಾಡ್ತೀನಿ ಅದನ್ನು ತೋರಿಸುತ್ತಾ ಸಿಂಪಲ್ಲಾಗಿ ರೆಸಿಪಿ ಬಗ್ಗೆನೂ ಸಹ ಮಾತಾಡ್ತೀನಿ. ಮೊದಲು ಬ್ರೌನ್ ಚೆನ್ನ ಇದನ್ನು ನಾನು ಹೇಗೆ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳ್ತೀನಿ. ಚೆನ್ನನ ಓವರ್ ನೈಟ್ ಸೋಕ್ ಮಾಡಿಟ್ಟಿದ್ದೆ. ಬೆಳಗ್ಗೆ ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದು 6 ವಿಸಿಲ್ ತರಿಸಿ ಸೈಡ್ಗಿಟ್ಟಿದ್ದೆ. ಮಸಾಲೆಗೆ ಅಂತ ಹೇಳ್ಬಿಟ್ಟು ಒಂದು ಬೌಲಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಸ್ವಲ್ಪ ಅರಿಶಿಣದ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಧನಿಯಾ ಪುಡಿ ಇವನ್ನೆಲ್ಲ ಹಾಕಿ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಪೇಸ್ಟನ್ನ ರೆಡಿ ಮಾಡ್ಕೊಂಡು ಸೈಡ್ಗಿಟ್ಟಿದ್ದೆ. ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ನಂತರ ಮಿಕ್ಸ್ ಮಾಡಿ ಇಟ್ಕೊಂಡಿರುವ ಮಸಾಲೆನೂ ಸಹ ಸೇರಿಸ್ಬಿಟ್ಟು ಒಂದು 2 ನಿಮಿಷ ಕುಕ್ ಮಾಡಿಕೊಂಡು ಮೊದಲೇ ಬಾಯ್ಲ್ ಮಾಡಿ ಇಟ್ಕೊಂಡಿರುವ ಚೆನ್ನನೂ ಆ್ಯಡ್ ಮಾಡಿಬಿಟ್ಟು ಮಸಾಲೆಯೊಂದಿಗೆ ಚೆನ್ನಾಗಿ ಸೇರಿಸಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಆ್ಯಡ್ ಮಾಡಿಬಿಟ್ಟು ಒಂದು ವಿಸಿಲ್ ತರಿಸಿದ್ರೆ ಯಮ್ಮಿಯಾಗಿರುವ ಚೆನ್ನ ರೆಡಿ ಆಗುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿಕೊಂಡ್ರೆ ಅದರದ್ದು ಫ್ಲೇವರ್ ಅಂತೂ ಸೂಪರಾಗಿರುತ್ತೆ. ಇವಾಗ ಸಿಂಪಲ್ಲಾಗಿ ಹಲ್ವಾ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಕಡಾಯಿ ಬಿಸಿ ಆದಮೇಲೆ ತುಪ್ಪ ಸೇರಿಸಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿದ್ದೀನಿ. ಡ್ರೈ ಫ್ರೂಟ್ಸಲ್ಲಿ ನಾನು ಬಾದಾಮಿ ಮತ್ತು ಗೋಡಂಬಿನ ತೊಗೊಂಡಿದ್ದೀನಿ. ಈ ಡ್ರೈ ಫ್ರೂಟ್ಸ್ದು ಕಲರ್ ಚೇಂಜ್ ಆಗಿ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಸೈಡಲ್ಲಿ ತೆಗೆದಿಡ್ತಾ ಇದ್ದೀನಿ. ಇವಾಗ ಇದೇ ಒಂದು ಕಡಾಯಿಯಲ್ಲಿ ಇನ್ನೂ ತುಪ್ಪವನ್ನು ಸೇರಿಸಿ ಹಲ್ವಾ ಮಾಡುವುದಕ್ಕೆ ಎಷ್ಟು ರವೆ ಬೇಕೋ ಅಷ್ಟು ರವೆಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಹಲ್ವಾ ಮಾಡುವುದರಲ್ಲಿ ಒಂದು ಟಿಪ್ ಫಾಲೋ ಮಾಡಿದ್ರೆ ಸಾಕು ಫ್ರೆಂಡ್ಸ್. ರವೆ ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಆಗಬೇಕು. ಮತ್ತು ರುಚಿ ಇನ್ನೂ ಹೆಚ್ಚಾಗಬೇಕು ಅಂತ ಅಂದರೆ ಹೆಚ್ಚು ತುಪ್ಪನ ಸೇರಿಸ್ಬೇಕಾಗಿ ಬರುತ್ತೆ. ನಾವು ಎಷ್ಟು ತುಪ್ಪನ ಆ್ಯಡ್ ಮಾಡ್ತೀವೋ ಅಷ್ಟೇ ರುಚಿ ಹೆಚ್ಚಾಗುತ್ತೆ. ಜನರಲಾಗಿ ಈ ಒಂದು ಹಲ್ವಾನ ನಾವು ನಾರ್ಮಲ್ ಡೇಸಲ್ಲಿ ಮಾಡ್ಕೊಂಡು ತಿಂದಾಗ ಅಷ್ಟೇನು ನಮಗೆ ಎಕ್ಸೈಟ್ಮೆಂಟ್ ಇರಲ್ಲ, ನಾರ್ಮಲಾಗೆ ಅನಿಸುತ್ತೆ. ಬಟ್ ಈ ಒಂದು ಟೈಮ್ ಪೀರಿಯಡಲ್ಲಿ ಸ್ಪೆಷಲಿ ಅಷ್ಟಮಿ ಮತ್ತು ನವಮಿಯಲ್ಲಿ ಏನೋ ಗೊತ್ತಿಲ್ಲ, ಈ ಒಂದು ಹಲ್ವಾಗೆ ತುಂಬ ಅಂದರೆ ತುಂಬ ಪ್ರಾಮುಖ್ಯತೆ ಇದೆ ಫ್ರೆಂಡ್ಸ್. ಟೇಸ್ಟ್ ತುಂಬ ಎನ್ಹ್ಯಾನ್ಸ್ ಆಗುತ್ತೆ. ಮಕ್ಕಳು ಇದನ್ನು ತಿನ್ನೋದಕ್ಕೆ ತುಂಬ ಎಕ್ಸೈಟೆಡ್ ಆಗಿರ್ತಾರೆ. ಎಲ್ಲರ ಮನೆಯಲ್ಲೂ ಸಹ ಈ ಒಂದು ಹಲ್ವಾ ಪ್ರಿಪೇರ್ ಮಾಡೇ ಮಾಡ್ತಾರೆ. ನಮ್ಮ ಸೌತ್ ಕಡೆ ಎಲ್ಲನೂ ಒಬ್ಬಟ್ಟು, ರವೆ ಲಡ್ಡು, ಚಕ್ಲಿ ಮತ್ತು ಪಾಯಸ ಇದನ್ನು ರೆಗ್ಯುಲರಾಗಿ ಪೂಜೆ ಪುನಸ್ಕಾರಗಳಲ್ಲಿ ಹಬ್ಬಗಳಲ್ಲಿ ಮಾಡ್ತೀವಿ. ಬಟ್ ಈ ಕಡೆ ನಾರ್ತಲ್ಲೆಲ್ಲನೂ ಈ ಒಂದು ಹಲ್ವಾನ ತುಂಬ ಪ್ರಿಪೇರ್ ಮಾಡ್ತಾರೆ. ಇದ್ರ ಜೊತೆಗೆ ಪಾಯಸನೂ ಸಹ ಆ್ಯಡ್ ಆನ್ ಆಗುತ್ತೆ. ಸಿಹಿ ತಿಂಡಿಗಳು ಬೇಕು ಅಂತ ಅಂದರೆ, ಸ್ವೀಟ್ಸ್ ಬೇಕು ಅಂತ ಅಂದರೆ ತುಂಬ ಅಂಗಡಿಗಳಿಂದನೇ ತರಿಸ್ಬಿಟ್ಟು ಬ್ಯಾಟಿಂಗ್ ಮಾಡ್ತಾ ಇರ್ತಾರೆ. ಸೊ ಈ ಕಡೆ ತುಂಬ ಸ್ವೀಟ್ಸ್ನ ತಿಂತಾರೆ ಫ್ರೆಂಡ್ಸ್. ಬಟ್ ಮನೆಗಳಲ್ಲಿ ಮಾಡ್ಕೊಳ್ಳೋದು ಕಡಿಮೆ, ಆಚೆಯಿಂದ ಅಂಗಡಿಗಳಿಂದ ತರಿಸ್ತಾರೆ. ಸೊ ಇವಾಗ ಹಲ್ವಾ ರೆಡಿ ಆಗ್ತಾ ಇದೆ. ಸೈಡ್ ಬೈ ಸೈಡ್ ಪೂರಿ ಮಾಡೋದಕ್ಕೆ ಹಿಟ್ಟನ್ನು ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಹಿಟ್ಟಿನಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಓಂಕಾಳು, ಸ್ವಲ್ಪ ತುಪ್ಪ ಸೇರಿಸ್ಬಿಟ್ಟು ಕಲಸಿಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಮಾಡುವ ಪೂರೀಸು ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ನಮ್ಮ ಅತ್ತೆ ಮನೆಯಲ್ಲೇ ಆಗಿರ್ಬೋದು, ನಮ್ಮ ಮನೆಯಲ್ಲೇ ಆಗಿರ್ಬೋದು, ನಮ್ಮ ಓನರ್ ಮನೆಯಲ್ಲೇ ಆಗಿರ್ಬೋದು, ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಲಾಸ್ಟ್ ಮಂತು ನಮ್ಮ ಓನರ್ ಒಂದು ಮಗಂದು ಬರ್ಡೇ ಇತ್ತು. ಸೊ ಅವ್ನ ಬರ್ಡೇದಲ್ಲಿ ನಾನು ಅವ್ರ ಮನೇಲಿ ಪೂರೀಸ್ನ ಪ್ರಿಪೇರ್ ಮಾಡಿದ್ದೆ. ತುಂಬ ಇಷ್ಟಪಟ್ಟು ತಿಂದರು. ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಆ ರೀತಿ ಚೆನ್ನಾಗಿ ಮಾಡ್ತೀನಿ ಪೂರೀಸು. ಸೊ ಇಲ್ಲಿ ಹಲ್ವಾ ಚೆನ್ನಾಗಿ ರೆಡಿ ಆಗ್ತಾ ಇದೆ. ರವೆದು ಕಲರ್ ನೋಡಿ ಚೇಂಜ್ ಆಗಿದೆ. ಡ್ರೈ ಫ್ರೂಟ್ಸನ್ನು ಸಹ ಸೇರಿಸಿದ್ದೀನಿ. 3 ಬೌಲಷ್ಟು ರವೆನ ನಾನು ತಗೊಂಡಿದ್ದು. 3 ಬೌಲ್ಗೆ ನಾನು 2 ಬೌಲಷ್ಟು ಸಕ್ಕರೆನ ಆ್ಯಡ್ ಮಾಡಿಬಿಟ್ಟು ನೀರಲ್ಲಿ ಕರಗಿಸ್ಬಿಟ್ಟು ಸ್ವಲ್ಪ ಯಾಲಕ್ಕಿನೂ ಸೇರಿಸಿ ಅದೇ ನೀರನ್ನ ಇವಾಗ ಒಳ್ಳೆ ಕನ್ಸಿಸ್ಟೆನ್ಸಿ ಬರೋವರೆಗೂ, ಹಲ್ವದಲ್ಲಿ ಒಳ್ಳೆ ಕನ್ಸಿಸ್ಟೆನ್ಸಿ ಬರೋವರೆಗೂ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಈಗಾಗಲೇ ನಾವು ಮಕ್ಕಳಿಗೆ ಸರ್ವ್ ಮಾಡಿದ್ದೀವಿ, ನಾವೂ ಸಹ ತಿಂದ್ವಿ. ತುಂಬ ರುಚಿಕರವಾದ ಹಲ್ವಾ ರೆಡಿ ಆಗಿತ್ತು. ವೇಸ್ಟ್ ಆಗಿಲ್ಲ. ನಾವೆಷ್ಟು ಪ್ರಿಪೇರ್ ಮಾಡಿದ್ವೋ ಅಷ್ಟು ಖಾಲಿ ಆಯಿತು. ರುಚಿನ ಎನ್ಹ್ಯಾನ್ಸ್ ಮಾಡೋದಕ್ಕೆ ನಾನು ಹೇಳ್ದಂಗೆ ಎಷ್ಟು ತುಪ್ಪನ ಹಲ್ವದಲ್ಲಿ ನಾವು ಆ್ಯಡ್ ಆನ್ ಮಾಡ್ತೀವೋ ಅಷ್ಟೇ ರುಚಿ ಎನ್ಹ್ಯಾನ್ಸ್ ಆಗುತ್ತೆ. ಹಲ್ವಾ ರೆಡಿ ಆದಮೇಲೆ ಬೇಗನೆ ಎಷ್ಟು ಪೂರೀಸ್ ಬೇಕೋ ಅಷ್ಟು ಪೂರೀಸ್ನ ಪ್ರಿಪೇರ್ ಮಾಡಿಕೊಂಡು ಮೊದಲು ದೇವ್ರಿಗೆ ಅರ್ಪಣೆ ಮಾಡಿದ್ದೀನಿ. ನಮ್ಮ ಯಜಮಾನ್ರು ಮಕ್ಕಳನ್ನ ಕರ್ಕೊಂಡು ಬರೋಕ್ಕೆ ಹೋಗಿದ್ರು ಫ್ರೆಂಡ್ಸ್. ಈ ದಿನಗಳಲ್ಲಿ
ಅಷ್ಟಮಿ ಮತ್ತು ನವಮಿ ದಿನಗಳಲ್ಲಿ ಮಕ್ಕಳು ಸಿಗೋದು ತುಂಬ ಕಷ್ಟ. ಸ್ಪೆಷಲಿ ಹೆಣ್ಮಕ್ಳು ಸಿಗೋದು ತುಂಬ ಕಷ್ಟ. ಹಂಗೂ ಹಿಂಗೂ ನಮ್ಮ ಯಜಮಾನ್ರು ತುಂಬ ಎಫರ್ಟ್ಸ್ ಹಾಕ್ಬಿಟ್ಟು 4 ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಬಂದರು. ನಮ್ಮ ಮನೆ ಮೇಲೆ ಒಬ್ಬರು ಹೊಸ್ದಾಗಿ ಬಂದಿದ್ದಾರೆ ಫ್ರೆಂಡ್ಸ್ ರೆಂಟೆಡ್ಗೆ ಅಂತ ಹೇಳಿಬಿಟ್ಟು. ಅವರು ಸ್ವತಃ ನಾವು ಕರೆದೇ ಇಲ್ಲ, ಅವರೇ ಮಗುನ ಕರ್ಕೊಂಡು ಬಂದು ಕುತ್ಕೊಂಡಿದ್ರು. ನಾವು ಪೂಜೆ ಮಾಡೋವಾಗೆಲ್ಲನೂ ಅವ್ರು ಅಲ್ಲೇ ಕುತ್ಕೊಂಡು ಎಲ್ಲ ನೋಡ್ತಿದ್ರು. ಒಂಥರ ಖುಷಿ ಆಗುತ್ತೆ. ನಾವು ಕರೀದಿರ ಪೂಜೆ ಮಾಡ್ತಾ ಇದ್ದಾರೆ ಅಂತ ಅವರೇ ಮಗುನ ಕರ್ಕೊಂಡು ಬಂದ್ರಲ್ಲ, ಒಂಥರ ನನಗೆ ತುಂಬ ಖುಷಿ ಆಯಿತು. ಅವತ್ತಿನಿಂದ ಇವತ್ತಿನವರೆಗೂ ಅವ್ರು ತುಂಬ ಕ್ಲೋಸ್ ಆಗಿಬಿಟ್ಟಿದ್ದಾರೆ. ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ನಮ್ಮ ಮನೆ ಒಳಗಡೆ ಬಂದರೆ ಅವ್ರ ಯಜಮಾನ್ರು ಆಫೀಸಿಂದ ಬರೋದಕ್ಕಿಂತ ಮುಂಚೆ ಅವರು ನಮ್ಮ ಮನೆಯಿಂದ ಆಚೆ ಹೋಗ್ತಾರೆ. ಅಷ್ಟು ಕ್ಲೋಸ್ ಆಗಿಬಿಟ್ಟಿದ್ದಾರೆ. ತುಂಬ ಓಪನ್ ಆಗಿ ಎಲ್ಲನೂ ಡಿಸ್ಕಸ್ ಮಾಡ್ಕೊತಾರೆ. ಸೊ ಆ ರೀತಿ ನಮ್ಮದು ಫ್ರೆಂಡ್ಶಿಪ್ ಆಗಿಬಿಟ್ಟಿದೆ. ಸೊ ಇವಾಗ ನಾವು ಸರ್ವ್ ಮಾಡೋ ಪ್ಲೇಟಲ್ಲಿ ಮಕ್ಕಳಿಗೆ ಏನೇನು ಕೊಡ್ತಾ ಇದ್ದೀವಿ ಅದ್ರ ಬಗ್ಗೆನೂ ಹೇಳಿಬಿಡ್ತೀನಿ ಫ್ರೆಂಡ್ಸ್. 2 ಪೂರೀಸು, ಸ್ವಲ್ಪ ಚೆನ್ನ, ಸ್ವಲ್ಪ ಹಲ್ವಾ, 1 ಬನಾನಾ, ಆ್ಯಪಲ್, ತೆಂಗಿನಕಾಯಿ, ಜ್ಯೂಸು ಮತ್ತು 20 ರೂಪಾಯಿ ಎಲ್ಲರ ಪ್ಲೇಟಲ್ಲೂ ಇಟ್ಬಿಟ್ಟು ಸರ್ವ್ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ನಾನು ಇಲ್ಲೇ ತಿನ್ನಿರಿ ಅಂತ ಹೇಳಿದೆ, ಬಟ್ ಅವ್ರಿಗೆ ಇಲ್ಲ ಹೋಗ್ತೀವಿ, ತಗೊಂಡೋಗೋ ಅಭ್ಯಾಸ ಇಲ್ಲಿ ಕೆಲವ್ರು ಮಕ್ಕಳಿಗೆ. ಕೆಲವ್ರು ತಿಂದ್ಬಿಡ್ತಾರೆ ಮನೆಯಲ್ಲೇ ಕುತ್ಕೊಂಡು, ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬ ತಿಂತಾರೆ. ಬಟ್ ಕೆಲವರು ಎಲ್ರ ಮನೆಗೂ ಹೋಗ್ಬೇಕಲ್ವಾ, ಎಲ್ರ ಮನೆಯಲ್ಲೂ ಪ್ರಸಾದ ತಗೋಬೇಕು ಅಂತ ಹೇಳಿಬಿಟ್ಟು ಬರೀ ತಗೊಂಡು ಹೋಗಿಬಿಡ್ತಾರೆ. ಸೊ ನಾವು ಸರ್ವ್ ಮಾಡೋದಕ್ಕಿಂತ ಮುಂಚೆ ಎಲ್ಲ ಮಕ್ಕಳ ಹಣೆಗೆ ಕುಂಕುಮ ಇಟ್ಬಿಟ್ಟು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಪ್ರೀತಿಯಿಂದ ಸರ್ವ್ ಮಾಡಿದ್ವಿ. ಈ ಥರದ ಪೂಜೆ ಪುನಸ್ಕಾರಗಳನ್ನ ನಾವು ತುಂಬು ಹೃದಯದಿಂದ, ಭಯದಿಂದ, ಭಕ್ತಿಯಿಂದ ಮಾಡಿದಾಗ ನಮಗೆ ಎಷ್ಟೇ ಕಷ್ಟಗಳಿದ್ರೂ, ಪ್ರಾಬ್ಲಮ್ಸ್ ಇದ್ರೂ, ನೆಗೆಟಿವ್ ಥಾಟ್ಸ್ ಬಂದ್ರೂ ಸಹ ಅವೆಲ್ಲವೂ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಕಷ್ಟಗಳನ್ನ ಎದುರಿಸೋ ಅಷ್ಟು ಶಕ್ತಿ ದೇವ್ರು ನಮ್ಗೆ ಕೊಡ್ತಾರೆ ಅನ್ನೋ ಒಂದು ಫೀಲಿಂಗ್ ನನಗಿದೆ ಫ್ರೆಂಡ್ಸ್. ಈ ಒಂದು ಮಾತಿನಿಂದ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ.